ಎಲ್ಲೋ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ, ಗೇಟ್ ಕಾಯ್ತಕ್ಕಂಥ ಒಬ್ಬ ಸೆಕ್ಯೂರಿಟಿ ಗಾರ್ಡು ಅವ್ನಿಗೆ 20,000 ಸಂಬಳ ಬರುತ್ತೆ ಅಂತಂದರೆ ವ್ಯವಸ್ಥಿತವಾಗಿ ಜೀವನ ಮಾಡ್ತಾನೆ. ನಿಮ್ಮ ಹತ್ರ 20 ಎಕರೆ ಜಮೀನು ಇದ್ರೂ ಕೂಡ ಅವನ ಜೀವನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಸಮಸ್ಯೆಗಳಿಂದ ಮೊದಲನೇ ಮೈಲಿಗಲ್ಲಾಗಿ ರೈತ ಮಾಡಬೇಕಾಗಿರೋದು ಹೈನುಗಾರಿಕೆ. ಇವಾಗ ಸಾಮಾನ್ಯಕ್ಕೆ ನೀವು ಯಾರೇ ಮನೆಗೆ ಹೋಗ್ರಿ, 1, 2, 3, 4 ಹಸುಗಳನ್ನು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಏನಾದರೂ ಮಿಶ್ರತಳಿ ಹಸುಗಳು ಇಲ್ಲದೆ ಅವ್ರ ಮನೇಲಿ ಹಸುಗಳು ಇಲ್ಲ ಅಂದಿದ್ರೆ ಸುಮಾರು ಜನ ರೈತರು ನೇಣಾಕೊಂಡು ಸಾಯಬೇಕಾಗಿತ್ತು. ಯಾಕೆಂದರೆ ಇವತ್ತು ಯಾರು ಹಾರ್ಡ್ ವರ್ಕ್, ನೆಕ್ಸ್ಟ್ ಜನರೇಷನ್ ಯಾರು ಹಾರ್ಡ್ ವರ್ಕ್ ಮಾಡಲ್ಲ. ಟೆಕ್ನಾಲಜಿನ ಬಳಸ್ಕೋಬೇಕು, ನಾವೇನಿದು ಸಾಫ್ಟ್ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ ಹೊರತುನೆ ಹಾರ್ಡ್ ವರ್ಕ್ ಮಾಡ್ತಕ್ಕಂಥವ್ರು ಯಾರು ಇಲ್ಲ. ಸೊ ಅದಕ್ಕೋಸ್ಕರ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ಒಂದು 3 ರಿಂದ 4 ಎಕರೆ ಜಮೀನಿದ್ರೆ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ನಿಮಗೆ 3 ರಿಂದ 4 ಎಕರೆ ಜಮೀನಲ್ಲಿ 1,07,000 ರೂಪಾಯಿ ನಿಮ್ಮ ಆದಾಯ. ಒಂದು ಇಂಟಿಗ್ರೇಟೆಡ್ ಮಾಡೆಲ್ ಅಲ್ಲಿ ಒಬ್ಬ ಫಾರ್ಮರ್ ವರ್ಕ್ ಮಾಡಿದಾಗ ಮಾತ್ರ ಅವನಿಗೆ ಲಾಭ ತೆಗೆಯಕ್ಕೆ ಸಾಧ್ಯ. ಅದು ಬಿಟ್ಟು ಏನಾದರೂ ಅವನು ತನ್ನ ಹಳೆಯ ಪದ್ಧತಿನೇ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಆಮೇಲೆ ಬದಲಾಗಬೇಕು. ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವೆಲ್ಲ ಹೆಂಗೆ ವ್ಯವಸಾಯ ಮಾಡ್ತಾ ಇದೀವಪ್ಪ ಅಂತಂದರೆ ನಮ್ಮ ಅಪ್ಪ ಹೆಂಗೆ ಮಾಡ್ಕೊಂಬರ್ತಿದ್ದು ಹಾಗೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ಪ್ರಜ್ವಲ್, ನಾನು ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ ಸಮಸ್ಯೆಗಳಿದೆ, ಕೃಷಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಅದಕ್ಕೆ ರೈತರ ಮಕ್ಕಳು ರೈತರಾಗೋದಕ್ಕೆ ಇಷ್ಟಪಡಲ್ಲ. ಆಮೇಲೆ ರೈತರೇ ತನ್ನ ಮಕ್ಕಳನ್ನ ರೈತರನ್ನ ಆಗೋದಕ್ಕೆ ಇಷ್ಟಪಡಲ್ಲ. ನೀನೆಲ್ಲರೂ ಹೋಗೋನು ಕೆಲಸ ನೋಡ್ಕೊಳಪ್ಪ, ನಾನು ಬಂದ್ಬಿಡ್ತೀನಿ, ಸಾಕಾಗೋಗಿದೆ, ಸಾಕು ನನ್ನ ಇದಕ್ಕೆ ಅಂತ ಅನ್ನೋ ಒಂದು ಮನೋಭಾವದಲ್ಲೇ ಇದ್ದಾರೆ ಇವತ್ತಿನ ದಿವಸ ರೈತರುಗಳು. ಏನೆಲ್ಲ ಸಮಸ್ಯೆಗಳಿದೆ ನಾವಿಲ್ಲಿ ಈಗ ತರಬೇತಿಗೆ ಅಂತ ಸುಮಾರು ಜನ ರೈತರು ಬರ್ತಾರೆ. ನಾವು ಅವ್ರ ಹತ್ರ ಕೇಳ್ತೀವಿ, ನೀವು ಯಾತಕ್ಕೆ ಕೃಷಿನ ಬೇಡ ಅಂತ ಹೇಳ್ತೀರಾ, ಏನು ಸಮಸ್ಯೆ ಆಗಿದೆ, ನಿಮ್ಗೆ ಆದಾಯ ಬರ್ತಾ ಇಲ್ವಾ, ಯಾತಕ್ಕೋಸ್ಕರ ನೀವು ನಿಮ್ಮ ಮಕ್ಕಳನ್ನ ರೈತರನ್ನಾಗಿ ಮಾಡೋದಕ್ಕೆ ಇಷ್ಟಪಡಲ್ಲ ಅಂತಂದಾಗ ಅವ್ರು ನೋಡಿ ಹೇಳ್ತಾ ಹೋಗ್ತಾರೆ. ಒಂದೊಂದು ಕೂಡ ಪಟ್ಟಿ ಮಾಡ್ತಾ ಹೋಗ್ಬೋದು. ಒಂದು ಮೊದಲನೇದಾಗ ಏನಪ್ಪ ಅಂತಂದರೆ, ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಆಯಿತಾ. ಎರಡನೇದು ಮಳೆ, ಅವನಿಗೆ ಬೇಕು ಅಂದಾಗ ಬರೋದಿಲ್ಲ, ಅಂದರೆ ಅವನ ಕೈಯಲ್ಲಿ ಇಲ್ಲ, ಸಮಸ್ಯೆ. ಮೂರನೇದು ಬೆಳೆ ಇಲ್ಲ. ನಾಲ್ಕನೇದು ಅವನಿಗೆ ಮತ್ತೆ ಬೆಲೆ ಇಲ್ಲ, ಜೊತೆಗೆ ವಿದ್ಯುತ್ ಸಮಸ್ಯೆ. ಆಮೇಲೆ ಇನ್ನೊಂದು ಲೇಬರ್ ಸಮಸ್ಯೆ, ಆಳಿನ ಕೊರತೆ. ಈ ಥರ ಪಟ್ಟಿ ಮಾಡ್ತಾ ಹೋದರೆ ಸಾಕಷ್ಟು ಪಟ್ಟಿಗಳು ಹೇಳ್ತಾ ಹೋಗ್ತಾನೆ. ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ನಾನು ಹೆಂಗೆ ಸರ್ ಕೃಷಿ ಮಾಡಲಿ, ನನ್ನ ಮಕ್ಕಳನ್ನ ಹೆಂಗೆ ನಾನು ಕೃಷಿ ಮಾಡೋದಕ್ಕೆ ಸಾಧ್ಯ, ಮಾಡು ಅಂತ ಹೇಳೋದಕ್ಕೆ ಸಾಧ್ಯ ನಾನು. ಅದಕ್ಕೋಸ್ಕರ ಆಮೇಲೆ ಅವನು ಆರ್ಥಿಕವಾಗಿ ಒಂದು ಸ್ಥಿರವಾದ ಆದಾಯ ಇಲ್ಲ. ಈ ತಿಂಗಳು ಬಂದರೆ ಬರುತ್ತೆ, ಮುಂದಿನ ತಿಂಗಳು ಏನು ಝೀರೋ. ಅವನಿಗೆ ಹೆಂಗೆ ನಾವು ಜೀವನ ಮಾಡೋದು? ಇವತ್ತೊಬ್ಬ ಎಲ್ಲೋ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ, ಗೇಟ್ ಕಾಯ್ತಕ್ಕಂಥ ಒಬ್ಬ ಸೆಕ್ಯೂರಿಟಿ ಗಾರ್ಡು ಅವ್ನಿಗೊಂದು 20,000 ರೂಪಾಯಿ ಸಂಬಳ ಬರುತ್ತೆ ಅಂತಂದರೆ ವ್ಯವಸ್ಥಿತವಾಗಿ ಜೀವನ ಮಾಡ್ತಾನೆ. ನಿಮ್ಮ ಮನೆ ಬಾಡಿಗೆ ಎಷ್ಟು ಕೊಡಬೇಕು, ನನಗೆ ತರಕಾರಿಗೆ ಎಷ್ಟು ಖರ್ಚಾಗುತ್ತೆ, ಪ್ರಾವಿಷನ್ಗೆ ಎಷ್ಟು ಖರ್ಚಾಗುತ್ತೆ, ಹಾಲು ಮೊಸರಿಗೆ ಎಷ್ಟು ಖರ್ಚಾಗುತ್ತೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಖರ್ಚು ಎಷ್ಟು ಅಂತೆಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಅವ್ನು ಜೀವನ ಮಾಡ್ತಾನೆ. ನಿಮ್ಮ ಹತ್ರ 20 ಎಕರೆ ಜಮೀನು ಇದ್ರೂ ಕೂಡ ಅವನ ಥರ ಜೀವನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಸಮಸ್ಯೆಗಳಿಂದ. ಸೊ ಅದಕ್ಕೆ ಏನು ಮಾಡ್ತೀವಿ, ಇದನ್ನೆಲ್ಲ ಮುಂಚೆಯಿಂದಲೂ ಇದೆ. ಇದೆಲ್ಲ ಈ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತೆ, ಒಂದೇ ಸತಿ ಕೊಟ್ಬಿಡ್ತೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಈ ನಿಟ್ಟಿನಲ್ಲಿ ನಾವೊಂದು ಮಾರ್ಗದರ್ಶನ ತೊಗೊಂಡು ನಾವು ಕೆಲಸ ಮಾಡಿದ್ರೆ ಬಹುಶಃ ಒಂದೊಂದೇ ಸಮಸ್ಯೆಗಳನ್ನು ನಾವು ಬಗೆಹರಿಸ್ತಾ ಬರಬಹುದೇನು. ಸೊ ಈ ನಿಟ್ಟಿನಲ್ಲಿ ಡಾಕ್ಟರ್ JNS ರೆಡ್ಡಿ ಮತ್ತು ಶಶಿಕುಮಾರ್ ಅವರು ಕೆಲಸ ಮಾಡ್ತಾರೆ. ಅವ್ರು ಹೇಳೋದೇನಪ್ಪ ಅಂದರೆ, ಮೊದಲನೇ ಮೈಲಿಗಲ್ಲಾಗಿ ರೈತ ಮಾಡಬೇಕಾಗಿರೋದು ಹೈನುಗಾರಿಕೆ. ಇವಾಗ ಸಾಮಾನ್ಯಕ್ಕೆ ನೀವು ಯಾರೇ ಮನೆಗೆ ಹೋಗ್ರಿ, 1, 2, 3, 4 ಹಸುಗಳನ್ನು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಏನಾದರೂ ಮಿಶ್ರತಳಿ ಹಸುಗಳು ಇಲ್ದಲೆ ಅವ್ರ ಮನೇಲಿ ಹಸುಗಳು ಇಲ್ಲ ಅಂದಿದ್ರೆ ಸುಮಾರು ಜನ ರೈತರು ನೇಣಾಕೊಂಡು ಸಾಯಬೇಕಾಗಿತ್ತು, ವಿಷ ಕುಡಿಬೇಕಾಗಿತ್ತು. ಆದರೆ ಇವತ್ತು ಅವ್ರನ್ನ ಎಷ್ಟೋ ಜನ ಇವತ್ತಿನ ದಿವಸ ಆ ಮಿಶ್ರತಳಿ ಹಸುಗಳನ್ನ ಇಟ್ಕೊಂಡು ಬದುಕನ್ನು ಕಟ್ಕೊಂಡಿದ್ದಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಹೆಣ್ಮಕ್ಳು ಮದುವೆಗಳನ್ನು ಮಾಡಿದ್ದಾರೆ, ಮನೆಗಳನ್ನು ಕಟ್ಕೊಂಡಿದ್ದಾರೆ. ಸುಮಾರು ನಮ್ಮ ಹತ್ರ ಸಕ್ಸಸ್ ಸ್ಟೋರಿಗಳು ಸಿಗುತ್ತೆ. ಯಾಕೆಂತಂದರೆ ಇವತ್ತು ನಮ್ಮ ಹೆಮ್ಮೆಯ ಸಂಸ್ಥೆ ಹೇಳಬೇಕು ಅಂತಂದರೆ KMF, ಅದು ದಿನಕ್ಕೆ 1,07,00,000 ಲೀಟ್ರಿಗೂ ಜಾಸ್ತಿ ಹಾಲನ್ನು ವಹಿವಾಟು ನಡೆಸ್ತಾ ಇದೆ. ಅಂದರೆ ಅಷ್ಟು ವಹಿವಾಟು ನಡೆಸ್ತಾ ಇದೆ ಅಂತಂದರೆ ಎಷ್ಟು ಜನ ಅನ್ನ ತಿಂತಾ ಇದ್ದಾರೆ ಅಂತ ಯೋಚನೆ ಮಾಡಬೇಕು ನಾವು. ಹೌದು. ಅದೇ ಥರ ಸಂಸ್ಥೆಗಳು ಸಾಕಷ್ಟಿವೆ, ಪ್ರೈವೇಟ್ ಸಂಸ್ಥೆಗಳಿದೆ. ಅದು ಹೋದೇ ಇಲ್ವೋ, ಅವರೆಲ್ಲರೂ ಕೂಡ ರೈತರನ್ನ ಸಾಕ್ತಾ ಇದ್ದಾರೆ ಇವತ್ತಿನ ದಿವಸ. ಆ ಸಂಸ್ಥೆಗಳು ಇಲ್ಲ ಅಂದಿದ್ರೆ ಇವತ್ತಿನ ದಿವಸ ಏನು ಮಾಡಬೇಕಾಗಿತ್ತು? ಎಸ್ಪೆಷಲಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎಷ್ಟೋ ಜನ ರೈತರುಗಳು ಅದರಿಂದ ಬದುಕನ್ನು ಕಟ್ಕೊಂಡಿದ್ದಾರೆ. ಸೊ ಹಾಗಾಗಿರೋದ್ರಿಂದ ಮೊದಲನೇ ಮೈಲಿಗಲ್ಲು ಯಾವುದು ಅಂತಂದರೆ ಹೈನುಗಾರಿಕೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಹೈನುಗಾರಿಕೆನ ಮೊದಲನೇ ಮೈಲಿಗಲ್ಲಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅಂತಂದರೆ, ಇದರಲ್ಲಿ 2 ಸಂಪನ್ಮೂಲ ಬರುತ್ತೆ. ಒಂದು ಹಣ ಬರುತ್ತೆ, ಸ್ಥಿರವಾದಂಥ ಒಂದು ಆದಾಯ ಬರುತ್ತೆ, ಇನ್ನೊಂದು ಗೊಬ್ಬರ ಬರುತ್ತೆ. ಸೊ ಅದಕ್ಕೋಸ್ಕರ ಹೈನುಗಾರಿಕೆಯನ್ನು ಮೊದಲನೇ ಮೈಲಿಗಲ್ಲಾಗಿ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಏನಪ್ಪ ಅಂತಂದರೆ, ಏನಕ್ಕೆ ಅವನಿಗೆ ಬೇರೆ ಯಾವುದೂ ಉದ್ಯೋಗ ಇಲ್ವಾ? ಹಾಗಿದ್ರೆ ಅವ್ನು ತರಕಾರಿ ಬೆಳಿಬೋದಲ್ವಾ, ತೋಟಗಾರಿಕೆ ಮಾಡ್ಬೋದಲ್ವಾ, ಜೇನು ಸಾಕ್ಬೋದಲ್ವಾ, ಮತ್ತೊಂದು ಮಾಡ್ಬೋದಲ್ವಾ, ಏನೆಲ್ಲ ಹೇಳ್ಬೋದು ನಾವು. ಆದರೆ ಇವತ್ತು ನಾವು ಹಳ್ಳಿಗಳಲ್ಲಿ ಗಮನಿಸ್ಬೋದು ನೀವು, ಯಾರು ಚೆನ್ನಾಗಿ ಯಶಸ್ವಿಯಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಯಾರ ಮನೆಯಲ್ಲಿ ಬೇರೆ ಮೂಲದಿಂದ ಆದಾಯ ಇರುತ್ತೋ ಅವ್ರು ಮಾತ್ರ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಬಹುತೇಕ ಪ್ರಗತಿಪರ ರೈತರಿಗೆ ಬೇರೆ ಮೂಲದಿಂದ ಆದಾಯ ಇರುತ್ತೆ. ಅವ್ರ ಮಗನೋ ಅಥವಾ ಅವ್ರ ಅಣ್ಣನೋ ತಮ್ಮನೋ ಯಾರೋ ಎಲ್ಲೋ ಸರ್ಕಾರಿ ನೌಕರು ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ತಿಂಗಳ ಮನೆಗೆ ಸಂಬಳ ಕಳಿಸ್ತಾ ಇರ್ತಾರೆ, ಅವರು ಯಶಸ್ವಿಯಾಗಿ ಕೃಷಿ ಮಾಡ್ತಾ ಇರ್ತಾರೆ. ಅಥವಾ ಅವರೇ ಎಂಪ್ಲಾಯಿಗಳಾಗಿರ್ತಾರೆ, ಪೆನ್ಷನ್ ಬರ್ತಾ ಇರುತ್ತೆ ಅಥವಾ ಮತ್ತೊಂದೇನೋ ಬರ್ತಾ ಇರುತ್ತೆ, ಅವರು ಯಶಸ್ವಿಯಾಗಿ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಇದರ ಅರ್ಥ ಏನು ತಪ್ಪು ಅಂತಲ್ಲ. ಇದರ ಅರ್ಥ ಏನಪ್ಪ ಅಂತಂದರೆ, ಕೃಷಿಗೆ ಒಂದು ಆರ್ಥಿಕ ಸಹಾಯ ಬೇಕು.
ಒಂದು ಫೈನಾನ್ಷಿಯಲ್ ಸಪೋರ್ಟ್ ಬೇಕು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಫೈನಾನ್ಷಿಯಲ್ ಸಪೋರ್ಟ್ನ ನಾವೆಲ್ಲರಿಗೂ ಹೆಂಗೆ ಕೊಡ್ಸೋಕ್ಕೆ ಸಾಧ್ಯ? ಎಲ್ಲರಿಗೂ ಕೆಲಸ ಕೊಡ್ಸೋಕ್ಕಾಗುತ್ತಾ? ಆಗಲ್ಲ. ಎಲ್ಲರೂ ಒಂದು ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡಿ ಅನ್ನೋಕ್ಕಾಗುತ್ತಾ? ಊರವರೆಲ್ಲ ಅಂಗಡಿ ಇಟ್ಕೊಂಡ್ರೆ ವ್ಯಾಪಾರ ಮಾಡೋರು ಯಾರು? ಹೌದಾ ಇಲ್ವೋ? ಸೊ ಅದಕ್ಕೆ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇರೋದು ಯಾವುದಪ್ಪ ಅಂತಂದರೆ ಹೈನುಗಾರಿಕೆ. 1, 2, ಅರ್ಧ ಎಕರೆ ಇರಲಿ, 20 ಎಕರೆ ಇರಲಿ, ಹೈನುಗಾರಿಕೆ ನೀವು ಮಾಡ್ಬೋದು. ಸೊ ಹೈನುಗಾರಿಕೆಯಲ್ಲಿ ನಿಮಗೆ ಸ್ಥಿರವಾದಂಥ ಒಂದು ಆದಾಯ ಬರುತ್ತೆ, ಅಂದರೆ ಒಂದು ಸಂಬಳ ಬಂದಂಗೆ ಬರುತ್ತೆ. ಜೊತೆಗೆ ಗೊಬ್ಬರ ಬರುತ್ತೆ. ಇದು ತುಂಬ ತುಂಬ ಇಂಪಾರ್ಟೆಂಟು ಗೊಬ್ಬರ. ಯಾಕೆಂದರೆ ನಾವು ಈಗಾಗಲೇ ಮಣ್ಣನ್ನು ಹಾಳು ಮಾಡಿಬಿಟ್ಟಿದ್ದೀವಿ ರಾಸಾಯನಿಕಗಳನ್ನು ಬಳಸಿ. ಇನ್ನು ಮುಂದೆ ಬರ್ತಾ ಬರ್ತಾ ರಾಸಾಯನಿಕ ದುಬಾರಿನೂ ಕೂಡ ಆಗುತ್ತೆ. ಕೃಷಿ ದುಬಾರಿ ಆಗೋಗುತ್ತೆ, ರೈತನಿಗೆ ಏನು ಸಿಗಲ್ಲ. ಯಾಕೆಂದರೆ ಬೆಲೆ ಅವನ ಕೈಯಲ್ಲಿ ಇಲ್ವಲ್ಲ. ಸೊ ನೀವೇನಾದ್ರು ದುಬಾರಿ ಕೃಷಿ ಮಾಡೋಕೆ ಹೋದರೆ ಏನೂ ಸಿಗೋದಿಲ್ಲ. ಸೊ ಅದಕ್ಕೆ ಗೊಬ್ಬರ ಉತ್ಪತ್ತಿ ಮಾಡ್ಕೊಳ್ಳೇಬೇಕು ಅವನು. ಸೊ ಅದಕ್ಕೆ ಗೊಬ್ಬರ, ಹೇರಳವಾದ ಗೊಬ್ಬರ ಇದರಿಂದ ಉತ್ಪಾದನೆ ಆಗುತ್ತೆ. ಸೊ ಇವೆರಡೂ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ಆಯಾಮದಲ್ಲೂ ದುಡಿಬೋದಾ ಅಂತ ಆಲೋಚನೆ ಮಾಡಬೇಕು ರೈತ. ಇದು ಅಕ್ಷಯಕಲ್ಪದ ಉದ್ದೇಶ. ಹೆಂಗೆ? ಒಂದು ಉದಾಹರಣೆಗೆ ಅಕ್ಷಯಕಲ್ಪದ ಒಂದು ತಂಬುರುಲಿದೆ. ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ 10 ಹಸು ಸಾಕ್ಬೋದು, ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಇದು ಅಕ್ಷಯಕಲ್ಪ ಸಾಧಿಸಿ ತೋರಿಸಿರ್ತಕ್ಕಂಥದ್ದು. ಓಕೆ. ಸೊ ಇಲ್ಲಿ ಮನೇಲಿ ಗಂಡ ಹೆಂಡತಿ ಇಬ್ಬರಿದ್ದಾರೆ, ಅಥವಾ ಅಣ್ಣ ತಮ್ಮಂದಿರಿದ್ದಾರೆ, ಅಥವಾ ಅಪ್ಪ ಅಮ್ಮನ ಸಪೋರ್ಟ್ ಇದೆ, ಮಾಡ್ಬೋದು ಅಂತಂದರೆ ಒಂದು 5 ರಿಂದ 6 ಗಂಟೆ ಕೆಲಸ ಮಾಡಿದ್ರೆ 20 ರಿಂದ 25 ಹಸು ಸಾಕ್ಬೋದು, ತಿಂಗಳಿಗೆ 1 ಲಕ್ಷ ಬರೀ ಹಾಲಿನಿಂದ ಸಂಪಾದನೆ ಮಾಡ್ಬೋದು. ಇವಾಗ ನೀವು ಯಾರನ್ನಾರಲ್ಲಿ ಹಸು ಕಟ್ಕೊಂಡಿರೋ ಹತ್ರಕ್ಕೆ ಹೋಗಿ 8 ಹಸು 10 ಹಸು ಕಟ್ಕೊಂಡಿರೋ ಹತ್ರ ಚೆನ್ನಾಗಿದೆಯಾ, ಹಂಗಿದೆ, ನಿಂಗೆ ಲಕ್ಷ ರೂಪಾಯಿ ಸಂಪಾದನೆ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಅವ್ನು ಏನು ಹೇಳ್ತಾನೆ ಗೊತ್ತಾ? ನನ್ನ ಮಗಂಗೆ ಒಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ಸಾಕು, ಎಲ್ಲ ಮಾರ್ಬಿಟ್ಟು ನೆಮ್ಮದಿ ಆಗ್ಬಿಡ್ತೀನಿ ಅಂತಾರೆ. ಯಾಕೆ ಅಂತಂದರೆ ಇವತ್ತು ಅವನು ಹಸು ಕಟ್ಟಿರ್ತಕ್ಕಂಥ ವ್ಯಕ್ತಿ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾನೆ. ಅವನ ಕೆಲಸ ಸುಮಾರು 5 ರಿಂದ 5:30 ಶುರುವಾಗುತ್ತೆ ಕೆಲಸ. ರಾತ್ರಿ 8:30 ತನಕಲ್ಲೂ ಕೂಡ ಅವನಿಗೆ ಕೆಲಸ ಇರುತ್ತೆ. ಬೆಳಿಗ್ಗೆ ಬೂಸ ಇಡಬೇಕು, ಹೋಗಿ ಮೇವು ಕುಯ್ಕೊಂಬರ್ಬೇಕು, ಮೇವು 10 ಗಂಟೆಗೆ ಮೇವು ಹಾಕಬೇಕು, ಮಧ್ಯಾಹ್ನ ನೀರು ಕುಡಿಸ್ಬೇಕು, ಮತ್ತೆ ಮೇವು ಹಾಕಬೇಕು, ತಿರ್ಗಾ ಸಾಯಂಕಾಲ ಬೂಸ ಇಡಬೇಕು, ತಿರ್ಗಾ ಮತ್ತೆ ಹಾಲು ಕರೆದು ತೊಗೊಂಡು ಡೈರಿಗೆ ಹಾಕಿ ತಿರ್ಗಾ ಮತ್ತೆ ರಾತ್ರಿ 8 ಗಂಟೆ ಮೇವಾಗಿ ಮಲ್ಕೋಬೇಕು. ಒಂದು 4 ಹಸು ಇರಲಿ, ಅವನು ಎಲ್ಲೂ ಹೋಗೋಕ್ಕಾಗಲ್ಲ. ಅವನಿಗೆ ಸಾಮಾಜಿಕ ಜೀವನನೇ ಇಲ್ಲ. ಬಹುಶಃ ಇದೇ ಕಾರಣಕ್ಕೇನೆ ಯಾರು ಕೂಡ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಅವ್ನು ಬೆಳಗ್ಗೆ 5:30 ರಿಂದ 8:30 ತನಕ ಹಸು ಮುಂದೆನೇ ಇರಬೇಕು, ಅವನು ಎಲ್ಲೂ ಹೋಗಂಗಿಲ್ಲ. ಸೊ ಹೀಗಾಗಿರೋದ್ರಿಂದ ಇದನ್ನೇನು ಮಾಡ್ತಾರೆ, ಅಕ್ಷಯಕಲ್ಪ ಏನು ಮಾಡುತ್ತಪ್ಪ ಅಂದರೆ, ಈ ಒಂದು 10 ರಿಂದ 12 ಗಂಟೆ ಕೆಲಸ ಮಾಡ್ತಾನವನು. ಈ 10 ರಿಂದ 12 ಗಂಟೆ ಕೆಲಸನ 4 ಗಂಟೆಗೆ ಇಳಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಜಸ್ಟ್ 4 ಅವರ್ಸಲ್ಲಿ 10 ಹಸುಗಳನ್ನ ಸುಲಭವಾಗಿ ಸಾಕ್ಬೋದು. ಸ್ಮಾರ್ಟ್ ವರ್ಕು, ಹಾರ್ಡ್ ವರ್ಕ್ ಇಲ್ಲ. ಯಾಕೆಂದರೆ ಇವತ್ತು ಯಾರು ಹಾರ್ಡ್ ವರ್ಕ್, ನೆಕ್ಸ್ಟ್ ಜನ್ರೇಷನ್ ಯಾರು ಹಾರ್ಡ್ ವರ್ಕ್ ಮಾಡಲ್ಲ. ಟೆಕ್ನಾಲಜಿನ ಬಳಸ್ಕೋಬೇಕು, ನಾವೇನಿದು ಸಾಫ್ಟ್ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ ಹೊರತುನೇ ಹಾರ್ಡ್ ವರ್ಕ್ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ. ಸೊ ಅದಕ್ಕೋಸ್ಕರ ಸ್ಮಾರ್ಟ್ ವರ್ಕ್ ಮಾಡಿಕೊಂಡು ನೀವು 10 ಹಸು ಸಾಕಿದ್ರೆ ತಿಂಗಳು 50,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಮನೇಲಿ ಜನ ಇಲ್ಲ, ಒಬ್ಬನೇ ಇದ್ದೀನಿ. ಒಂದು ಸಿಂಪಲ್ ನಿಮ್ಗೊಂದು ಎಕನಾಮಿಕ್ಸ್ ಹೇಳ್ತೀನಿ ಇವಾಗ. ಅಂದರೆ ಒಂದು 3 ರಿಂದ 4 ಎಕರೆ ಜಮೀನಿದ್ರೆ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ಇದನ್ನು ಹೇಳ್ಬಿಟ್ಟು ನಾನು ಇದನ್ನು ನಿಮಗೆ ಮುಗಿಸ್ತೀನಿ, ಆಯಿತಾ? ಸೊ ಇಲ್ಲಿ 3 ರಿಂದ 4 ಎಕರೆ ಜಮೀನಿದೆ ಅಂತಂದರೆ ನೀವು ಆರಾಮಾಗಿ ಒಂದು 10 ಹಸು ಸಾಕ್ಬೋದು. ಓಕೆ. ಸೊ 10 ಹಸುವಿಂದ ನಿಮಗೆ ತಿಂಗಳಿಗೆ ಒಂದು 50,000 ರೂಪಾಯಿ ಸಂಪಾದನೆ ಆಗುತ್ತೆ. ಇದನ್ನು ಅಕ್ಷಯಕಲ್ಪ ಹೇಳ್ಕೊಡುತ್ತೆ ಹೇಗೆ ಮಾಡಬೇಕು ನಿಮಗೆ ಅಂತಂದ್ಬಿಟ್ಟು ಅಂತ. 10 ಹಸುವಿಂದ ನೀವು ಹೆಂಗೆ 50,000 ರೂಪಾಯಿ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ನಿಮಗೆ ಅಕ್ಷಯಕಲ್ಪ ಹೇಳ್ಕೊಡ್ತೀವಿ. ಇದಕ್ಕೆ ನಾವೆಲ್ಲ ತರಬೇತಿ ಕೊಡ್ತೀವಿ. ಸೊ ಇಲ್ಲಿ ಈ 50,000 ರೂಪಾಯಿ ಸಂಪಾದನೆ ಆಯಿತು, ಜೊತೆಗೆ ಗೊಬ್ಬರ ಬಂತು. ಅರ್ಥ ಆಗ್ತಾ ಅಲ್ವಾ? ಎಷ್ಟು ಗಂಟೆ ಕೆಲಸ? ಜಸ್ಟ್ 4 ಗಂಟೆ ಕೆಲಸ. ಸೊ ಅಲ್ಲಿಗಿಂದ ಎಷ್ಟು ಉಳಿತು? ಒಬ್ಬ ರೈತ 12 ಗಂಟೆ ಕೆಲಸ ಮಾಡ್ತಾನೆ. 4 ಗಂಟೆ ಹೋದರೆ ಇನ್ನು 8 ಗಂಟೆ ಉಳಿಯುತ್ತೆ. ಇನ್ನು ಊಟ ತಿಂಡಿ ರೆಸ್ಟು ಅಂತ 2 ಗಂಟೆ ಕಳೆದ್ರು 6 ಗಂಟೆ ಉಳಿಯುತ್ತೆ. ಈ 6 ಗಂಟೆ ಕೆಲಸನ ಇಲ್ಲೆಲ್ಲಾದರೂ ವಿನಿಯೋಗಿಸ್ಬೋದಾ ಅಂತ ನೋಡಬೇಕು ಅವನು. ಬೇರೆ ಕಡೆ ಧೈರ್ಯ ಅಲ್ದಲೇ ಬೇರೆ ವಿಷಯದಲ್ಲಿ ಎಲ್ಲಾದರೂ ಕೂಡ ನಾನು ವಿನಿಯೋಗಿಸ್ಬೋದಾ ಟೈಮ್ನ ಅಂತ ಆಲೋಚನೆ ಮಾಡಿದ್ರೆ ಸಾಕಷ್ಟು ವಿಚಾರಗಳು ತೆರೆದುಕೊಳ್ತಾ ಹೋಗುತ್ತೆ. ಮೊದಲನೇದಾಗಿ ತರಕಾರಿ. ನಾವು ಹೇಳೋದೇನೆ, ನೀನು ಡೈರಿ ಮಾಡಿದೆ ಅಲ್ವಾ, ಡೈರಿ ಸಕ್ಸಸ್ಫುಲ್ ಆಗ್ತದಂಗೆ ತರಕಾರಿ ಮಾಡುವಂಥ. ತರಕಾರಿ ಆದಮೇಲೆ ಒಂದಿಷ್ಟು ತೋಟಗಾರಿಕೆ, ಹಾರ್ಟಿಕಲ್ಚರು. ಏಕೆಂದರೆ 3 ರಿಂದ 4 ಎಕರೆ ಜಾಗ ಇದೆ ಅವನಿಗೆ. ಒಂದಿಷ್ಟು ತೋಟಗಾರಿಕೆ ಬೆಳೆಗಳನ್ನು ಬೆಳೀಬೋದು. ಆಮೇಲೆ ನಾಟಿ ಕೋಳಿನ ಸಾಕೋತಕ್ಕಂಥದ್ದು, ಇದರಿಂದಲೂ ಕೂಡ ಒಂದಿಷ್ಟು ರೆವಿನ್ಯೂ ಜನ್ರೇಟ್ ಆಗುತ್ತೆ. ಆಮೇಲೆ ಜೇನು ಸಾಕೋದು, ಜೇನು ಸಾಕಾಣಿಕೆ ಮಾಡೋದು. ಇದಿಷ್ಟು ನಾವಿವಾಗ ಅಕ್ಷಯಕಲ್ಪದವ್ರು ಹೇಳ್ಕೊಡ್ತಾ ಇದ್ದೀವಿ. ಇದಲ್ಲದೆ ಇನ್ನೂ ಬೇಕಾದಷ್ಟು ಅವಕಾಶಗಳಿದೆ. ಏನೇನಿದೆಯಪ್ಪ ಅಂತಂತಂದರೆ, ಒಂದು ನರ್ಸರಿ ಮಾಡ್ಬೋದು, ಅವನು ಅಣಬೆ ಬೆಳಿಬೋದು, ರೇಷ್ಮೆ ಮಾಡ್ಬೋದು, ಮೀನು ಸಾಕ್ಬೋದು, ಆಮೇಲೆ ಮೌಲ್ಯವರ್ಧನೆ ಮಾಡ್ಬೋದು, ವ್ಯಾಲ್ಯೂ ಅಡಿಷನ್, ಅವನಿರ್ತಕ್ಕಂಥ ಉತ್ಪನ್ನನ ವ್ಯಾಲ್ಯೂ ಅಡಿಷನ್ ಮಾಡ್ಬೋದು, ಮೊಲ ಸಾಕ್ಬೋದು, ಆಡು ಮತ್ತು ಕುರಿ ಸಾಕ್ಬೋದು. ಆಮೇಲೆ ಇವಾಗ ಮುತ್ತು ಬೆಳಿತೀರಿ ಗೊತ್ತಾ ನಿಮಗೆ? ಓಕೆ. ಪರ್ಲ್ ಕಲ್ದಿನೂ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಪುಷ್ಪ ಕೃಷಿ ಮಾಡು. ಹೀಗೆ ಹುಡ್ಕೋತಾ ಹೋದರೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಉದ್ದೇಶಕ್ಕೇನೆ ಈ ಸಂಸ್ಥೆಗೆ ಅಕ್ಷಯಕಲ್ಪ ಅಂತ ಹೆಸರಿಟ್ಟಿರೋದು. ಏನು ಅಕ್ಷಯಕಲ್ಪ ಅಂತಂತಂದರೆ,
ಅಕ್ಷಯ ಮತ್ತು ಕಲ್ಪ. ಅಕ್ಷಯ ಅಂತಂದರೆ ಅನ್ಲಿಮಿಟೆಡ್ ಅಂತ, ಕೊನೆಯೇ ಇಲ್ಲ, ಇನ್ಫೈನೈಟ್, ಸ್ಕೈ ಇಸ್ ದ ಲಿಮಿಟ್, ಅಕ್ಷಯವಾಗ್ತಾನೆ ಇರುತ್ತೆ ಅದು, ಅನ್ಲಿಮಿಟೆಡ್ ಅಂತ. ಕಲ್ಪ ಅಂದರೆ ಸಾಧ್ಯತೆಗಳು ಅಂತ. ನಾವು ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತ ಕರಿತೀವಿ. ಅದರ ಅರ್ಥ ಏನು? ಅದರಲ್ಲಿ ಏನೆಲ್ಲ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ, ಅದರಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಯಾವುದೇ ವೇಸ್ಟ್ ಇಲ್ಲ, ಎಲ್ಲದನ್ನು ಕೂಡ ಉಪಯೋಗಿಸ್ಕೋಬಹುದು ನಾವು. ಸೊ ಅದಕ್ಕೆ ನಾವು ಕಲ್ಪವೃಕ್ಷ ಅಂತ ಕರಿತೀವಿ. ಸೊ ಅಕ್ಷಯ ಕಲ್ಪ ಅಂತಂದರೆ ಕೊನೆಯೇ ಇಲ್ಲದೇ ಇರತಕ್ಕಂಥ ಸಾಧ್ಯ, ಅಂದರೆ ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್ ಅಂತ. ನೀವು ಹುಡುಕೋತಾ ಹೋದರೆ ಇನ್ನೂ ಏನೇನೋ ಸಿಗ್ತಾ ಹೋಗುತ್ತೆ, ಹೌದೇ ಇಲ್ವೋ? ಕೃಷಿನಲ್ಲಿ ರಾತ್ರಿ ಮಲ್ಕೊಂಡು ಯೋಚನೆ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನೊಂದು ಆವಿಷ್ಕಾರ ಬಿಟ್ಟು ಗೊಬ್ಬರದ್ದೊಂದು ಬಿಸ್ನೆಸ್ ಮಾಡ್ಬೋದು ಇಲ್ಲಿ. ಹೌದು, ಅರ್ಥ ಆಗ್ತಾ ಇದೆ ಅಲ್ವಾ? ಈ ಥರದ್ದು ಸುಮಾರು ಅವಕಾಶಗಳು, ಎರೆ ಗೊಬ್ಬರ ಮಾಡೋದು, ಪ್ಯಾಕೆಟ್ ಮಾಡೋದು, ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು, ಅಥವಾ ವ್ಯಾಲ್ಯೂ ಅಡಿಷನ್ ಮಾಡೋದು, ಸುಕ್ಕಷ್ಟು ನಮ್ಗೆ ಇದರಲ್ಲಿ ಅವಕಾಶಗಳಿದೆ. ಸೊ ಅದಕ್ಕೆ ಇದನ್ನು ಅಕ್ಷಯ ಕಲ್ಪ ಅಂತ ಹೆಸರಿರೋದು, ಅನ್ಲಿಮಿಟೆಡ್. ಅಂದರೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಅಕ್ಷಯ ಕಲ್ಪ ಅಂದರೆ ಒಂದು ಡೈರಿ ಕಂಪನಿ, ಹಾಲು ಮಾತ್ರ ತೊಗೊತಾರೆ, ರೈತರಿಗೆ ಒಂದು ಮಾರ್ಕೆಟ್ನ ಒದಗಿಸ್ಕೊಡ್ತಾ ಇದ್ದಾರೆ, ಹಾಲು ಮಾರಾಟ ಮಾಡಿ ಲಾಭ ಮಾಡ್ತಾ ಇದ್ದಾರೆ ಅಂತ. ಖಂಡಿತ ಅಲ್ಲ. ಅಕ್ಷಯ ಕಲ್ಪ ಡೈರಿ ಕಂಪ್ನಿ ಅಲ್ಲ. ಅಕ್ಷಯ ಕಲ್ಪ ಅಂದರೆ ಸಮಗ್ರ ಕೃಷಿಯನ್ನು ಯಾವ ರೀತಿ ತೊಡಗಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತಕ್ಕಂಥದ್ದೊಂದು ಸಂಸ್ಥೆ ಇದು, ಒಂದು ಯೂನಿವರ್ಸಿಟಿ ಅಂತಲೇ ಹೇಳಬೇಕು. ಅರ್ಥ ಆಗ್ತದೆ ಅಲ್ವಾ? ಸೊ ಹಾಗಾದರೆ ಇವತ್ತು ಎಲ್ಲದನ್ನು ಮಾಡೋಕ್ಕಾಗತ್ತಾ? ಸಾಕಷ್ಟು ಅವಕಾಶಗಳೇನೋ ಇದೆ, ಎಲ್ಲದನ್ನು ಮಾಡೋಕ್ಕಾಗಲ್ಲ. ಎಷ್ಟು ಮಾಡ್ಬೋದು? ಈ ಡೈರಿ ಜೊತೆಗೆ ಇನ್ನೊಂದು 5-6 ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬಹುದು ಅವನು. ಈಗ ಅಕ್ಷಯ ಕಲ್ಪ ಏನೇನು ಮಾಡ್ತಾ ಇದೆ ಅಂತ ಹೇಳ್ತೀನಿ. ತರಕಾರಿ ಬೆಳೆಯೋದ್ರ ಬಗ್ಗೆ ನಾವು ಅವ್ರಿಗೆ ತರಬೇತಿ ಕೊಡ್ತಾ ಇದ್ದೀವಿ. ಸೊ ತರಕಾರಿ ಬೆಳೆ ಅಂದರೆ ದಿನಕ್ಕೆ 1 ಗಂಟೆ ನೀವು ಇನ್ವೆಸ್ಟ್ ಮಾಡಿದ್ರೆ ಸಾಕು, ಒಂದು 5,000 to 10,000 ರೂಪಾಯಿನಷ್ಟು ಅವರು ತಿಂಗಳಿಗೆ ಸಂಪಾದನೆ ಮಾಡೋಷ್ಟು ತರಕಾರಿ ಬೆಳ್ಕೋಬೋದು. ಅವ್ನ ಮನೆಗೆ ಇವತ್ತಿನ ದಿವಸ ಒಬ್ಬೊಬ್ಬ ರೈತನ ಮನೆಗೂ ಕೂಡ, ಅಂದರೆ ಒಬ್ಬ ನಾಗರಿಕರ ಮನೆಗೆ 3,000 ರೂಪಾಯಿ ತರಕಾರಿ ಬೇಕಾಗುತ್ತೆ, ಹೌದಾ ಇಲ್ವಾ? ಅವನು ತಿಂದು ಅಕ್ಕಪಕ್ಕದ ಮನೆಯವರಿಗೆ ಹತ್ತತ್ರ ಇರ್ತಕ್ಕಂಥವ್ರಿಗೆ, ಅವನಿಗೆ ಗೊತ್ತಿರ್ತಕ್ಕಂಥ ನೋನ್ ಸರ್ಕಲಲ್ಲಿ ಮಾರಾಟ ಮಾಡಿದ್ರೆ ಒಂದು 5,000 to 10,000 ರೂಪಾಯಿ ಅದರಲ್ಲಿ ಸಂಪಾದನೆ ಮಾಡ್ಬೋದು. ತೋಟಗಾರಿಕೆನಲ್ಲಿ ನಾವು ತುಂಬ ಕಮರ್ಷಿಯಲ್ ಆಗಿ ಅಡಿಕೆ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನೀವು ತಿಂತಕ್ಕಂಥ ಆಹಾರನೇ ಆಗಲಿ, ಬಾಳೆ ಬೆಳಿಬೋದು, ತೆಂಗು ಬೆಳಿಬೋದು, ಹಣ್ಣಿನ ಬೆಳೆಗಳನ್ನು ಬೆಳಿಬಹುದು. ಇವನ್ನೆಲ್ಲ ಬೆಳೆದ್ರೆ ನಿಮಗೆ ಸರಾಸರಿ ಒಂದು ತಿಂಗಳಿಗೆ 30,000 ರೂಪಾಯಿ ಆದಾಯ ನೋಡೋದು ಕಷ್ಟ ಏನಲ್ಲ, ಹೌದಾ ಇಲ್ವಾ? 3 to 4 ಎಕರೆ ಜಮೀನಲ್ಲಿ ನಿಮಗೆ ಒಂದು 3,60,000 ರೂಪಾಯಿ ಬರುತ್ತೆ, ಹೌದಾ ಇಲ್ವಾ? 3,60,000 ರೂಪಾಯಿ ದುಡಿದ್ರೆ 12ರಿಂದ ಬಾಗಿಸಿದ್ರೆ ನಿಮಗೆ 12 3 30,000 ರೂಪಾಯಿ ನಿಮ್ಗೆ ಒಂದು ತಿಂಗಳಿಗೆ ಆದಾಯ, ಸರಾಸರಿ ಆದಾಯ. ಇವತ್ತು ಒಂದು ಎಕರೆನಲ್ಲೇ 3,60,000 ರೂಪಾಯಿ ತೊಗೊತಾ ಇದ್ದಾರೆ ಕೆಲವು ಬೆಳೆಗಳನ್ನು ಬೆಳೆದು. ಬಟ್ ನಾನು ಹೇಳೋದು 3 to 4 ಎಕರೆ ಜಮೀನಲ್ಲಿ ನಿಮಗೆ 3,60,000 ರೂಪಾಯಿ ಬಂದ್ರೂ ಸರಾಸರಿ ನಿಮಗೆ ತಿಂಗಳು 30,000 ರೂಪಾಯಿ ಆದಾಯ ಆಯಿತು. ಸೊ ಇದೊಂದು 30,000 ರೂಪಾಯಿ ಆದಾಯ. ಕೋಳಿ ಇದೊಂದು ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ. ಅಕ್ಷಯ ಕಲ್ಪದಲ್ಲಿ ನಾವು ಒಂದು ಮಾದರಿಯನ್ನು ಮಾಡಿದ್ದೀವಿ. ಇಲ್ಲಿ 5 ಎಕರೆದ ಒಂದು ಮಾದರಿ ಇದೆ. ಅಂದರೆ ಒಂದು 12 ಗುಂಟೆ ಜಾಗದಲ್ಲಿ ಒಂದು 500 ಕೋಳಿ ಸಾಕಿದ್ದೀವಿ. 500 ಕೋಳಿಗೆ ದಿನಕ್ಕೆ 310 ಮೊಟ್ಟೆ ನಮಗೆ ಸರಾಸರಿ ಮೊಟ್ಟೆಗಳು ಸಿಗ್ತಾ ಇದೆ. ಬೇಡ 310 ಬೇಡ, 250 ಸಿಗ್ತಾ ಇದೆ ಅಂತಲೇ ಹೇಳೋಣ. 250 ಮೊಟ್ಟೆ ಸಿಗ್ತಾ ಇದೆ. ನೀವು ಇದನ್ನು 10 ರೂಪಾಯಿ ಹಂಗೆ ಮಾರಾಟ ಮಾಡಿದ್ರು ಕೂಡ ಡೈಲಿ 2,000 ರೂಪಾಯಿ ಆಯಿತು. 2,500 ರೂಪಾಯಿ ಆಯಿತು ನಮಗೆ. ಇಂಟು 30 ಎಷ್ಟಾಯ್ತು ಅಲ್ಲಿಗೆ? 75,000 ರೂಪಾಯಿ ಆಯಿತು ರೆವಿನ್ಯೂ ಜನ್ರೇಟ್ ಆಗೋದು. ಇದರಲ್ಲಿ ನಿಮಗೆ 35,000 ರೂಪಾಯಿ ಖರ್ಚೇ ಆಗ್ಬಿಡ್ಲಿ, ಲೇಬರು, ಅದಕ್ಕೆ ಊಟ, ತಿಂಡಿ, ನೀರು, ಎಲ್ಲ ಬೇರೆ ಇತರೆ ಖರ್ಚಂತ ತೆಗೆದು ಕೂಡ ನಿಮಗೆ 40,000 ರೂಪಾಯಿ ಆಗುತ್ತೆ. ಸೊ ಬೇಡ ಅವನು 250 ಕೋಳಿ ಮಾತ್ರ ಸಾಕ್ತಾ ಇದ್ದಾನೆ ಅಂತಂದರೆ ಅಲ್ಲಿಗೆ 20,000 ರೂಪಾಯಿ ಉಳಿಯುತ್ತೆ ತಿಂಗಳ, ಹೌದಾ ಇಲ್ವೋ? ಸೊ ಅಲ್ಲಿಗೆ 25,000 ರೂಪಾಯಿ ನಾವು ಅಂತ ಕನಿಷ್ಠ ಅಂತ ಇಟ್ಕೊಂಡ್ರು ಕೂಡ ಕೋಳಿ ಮೊಟ್ಟೆ ಮಾರಾಟದಿಂದ ಪ್ರತಿ ತಿಂಗಳು 20,000 ರೂಪಾಯಿ ಸಿಗುತ್ತೆ ಅವನಿಗೆ. ಮತ್ತು ಜೇನು ಕೃಷಿಯಿಂದ ಜಾಸ್ತಿ ಲಾಭ ಬರುತ್ತೆ ಅಂತ ಹೇಳೋಲ್ಲ, ಲಕ್ಷಗಟ್ಟಲೆ ಬರಲ್ಲ. ಆದರೆ ಜೇನು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಕಡ್ಡಾಯ. ಯಾಕೆಂತಂದರೆ ನಮಗೆ 80% ಆಹಾರ ಸಿಗ್ತಾ ಇರೋದೇ ಈ ಜೇನು ಹುಳುಗಳಿಂದ. ಈ ಭೂಮಿ ಮೇಲೆ ಕೊನೆ ಜೇನುಹುಳ ಸತ್ತು 3 ವರ್ಷಕ್ಕೆ ನಾವು ಯಾರೂ ಬದುಕಿರೋದಿಲ್ಲ. ಆಹಾರದ ಕೊರತೆಯಿಂದ ನಾವೆಲ್ಲರೂ ಸತ್ತೋಗ್ತೀವಿ. ಆದರೆ ಇವತ್ತು ನಾವು ಜೇನುಹುಳುಗಳನ್ನ ಸಾಯಿಸ್ತಾ ಬಂದಿದ್ದೀವಿ. ಯಾವ ಥರ? ಕೀಟನಾಶಕಗಳನ್ನು ಹೊಡೆದು, ಕಳೆನಾಶಕಗಳನ್ನು ಹೊಡೆದು, ರಾಸಾಯನಿಕಗಳನ್ನು ಹೇರಳವಾಗಿ ಬಳಸಿ ಜೇನುಹುಳುಗಳಿಲ್ಲ, ಇವತ್ತು ನಶಿಸಿ ಹೋಗ್ತಾ ಇದೆ. ಸೊ ಅದನ್ನು ನಾವು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ. ನೀವು ಅದನ್ನು ಸಾಕಿದ್ರೆ ಕನಿಷ್ಠ ಒಂದು 2,000 to 3,000 ರೂಪಾಯಿ ಸಿಗ್ಬೋದು ನಿಮಗೆ ಆದಾಯ ಕನಿಷ್ಠ. ಆದರೆ ಜೇನಿದೆ ಅಂದರೆ ಈ ತರಕಾರಿ ಮತ್ತು ಈ ತೋಟಗಾರಿಕೆಯಲ್ಲಿ ನಿಮಗೆ 40% ಆದಾಯ ಜಾಸ್ತಿ ಆಗುತ್ತೆ, ಇಂಡೈರೆಕ್ಟ್ ಬೆನಿಫಿಟ್ ಅದರಿಂದ. ಸೊ ಅದರಿಂದ ಈ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಲೆಕ್ಕ ಹಾಕೋಣ ಎಷ್ಟಾಗುತ್ತೆ ಅಂತ. 50,000 ರೂಪಾಯಿ ಹಾಲಿನಿಂದ ಬಂತು, 5 ಇಟ್ಕೊಳ್ಳೋಣ, 55,000 ರೂಪಾಯಿ ನಮಗೆ ತರಕಾರಿಯಿಂದ ಬಂತು, 30,000 ರೂಪಾಯಿ ಅಲ್ಲಿಗೆ 85,000 ರೂಪಾಯಿ ಆಯಿತು, ಒಂದು 20,000 ರೂಪಾಯಿ ಅಲ್ಲಿಗೆ 1,05,000 ರೂಪಾಯಿ ಆಯಿತು. ಇದರಿಂದ ಒಂದು 3,000, 1,07,000 ರೂಪಾಯಿ, 8,000 ರೂಪಾಯಿ ಆಯಿತು. ಅಂದರೆ ನಿಮಗೆ 3 to 4 ಎಕರೆ ಜಮೀನಲ್ಲಿ 1,07,000 ರೂಪಾಯಿ ನಿಮ್ಮ ಆದಾಯ ಕನಿಷ್ಠ. ಅಂದರೆ ನಾನು ಹೇಳ್ತಾ ಇರೋದು ನಿಮ್ಮಲ್ಲಿ ಸಪೋರ್ಟ್ ಇದೆ, ಮನೇಲಿ ಜನ ಇದ್ದಾರೆ ಅಂತಂದರೆ ಡಬಲ್ ದುಡಿಬೋದು ನೀವು. ಇದ್ದಾರೆ ನಮ್ಮಲ್ಲಿ ಸಾಕಷ್ಟು ರೈತರುಗಳು, ಸಕ್ಸಸ್ ಸ್ಟೋರಿಗಳು ಸುಮಾರಿದೆ. ಸೊ ನೀವು ಕನಿಷ್ಠ ಅಂದರೂ ಕೂಡ ನೀವು 1,00,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಈ ಒಂದು ಕನಸನ್ನು ನಮ್ಮ ಯುವ ರೈತರಲ್ಲಿ ಬಿತ್ತತಕ್ಕಂಥ ಕೆಲಸನ ಅಕ್ಷಯಕಲ್ಪ ಮಾಡ್ತಾ ಇದೆ. ಇದನ್ನು ಒಂದೊಂದೇ ನೀವು ಎಕ್ಸಿಕ್ಯೂಟ್ ಮಾಡ್ತಾ ಹೋದರೆ ಖಂಡಿತ ಅದನ್ನು ಅಚೀವ್ ಮಾಡ್ಬೋದು. ಸೊ ಅವಾಗ ಯಾರೂ ಕೂಡ ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕು ಅಥವಾ ನಾನು ಬೇರೆ ಇನ್ನೊಂದೇನೋ ಬಿಸ್ನೆಸ್ ಮಾಡಬೇಕು, ಎಲ್ಲೋ ಬಂಡವಾಳ ಹಾಕಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಾಡಲ್ಲ. ಇದೆಲ್ಲವೂ ಸಾಧ್ಯ ಇರೋದು ಯಾವಾಗಪ್ಪ ಅಂತಂದರೆ ಈ ಹೈನುಗಾರಿಕೆಯನ್ನು ತೆಗೆದುಬಿಟ್ಟು ಇದನ್ನು ಹೈನೋದ್ಯಮ ಅಂತ ಕನ್ಸಿಡರ್ ಮಾಡಿದಾಗ. ಇದು ತುಂಬ ಇಂಪಾರ್ಟೆಂಟು. ಎಲ್ಲರೂ ಹೈನುಗಾರಿಕೆ ಯಾರು ಬೇಕಾದರೂ ಮಾಡ್ತಾರೆ, ಆದರೆ ಹೈನೋದ್ಯಮ ಅಂದರೆ
ಬಿಸ್ನೆಸ್ ದೃಷ್ಟಿಕೋನದಲ್ಲಿ ನಾವು ನೋಡಬೇಕು ಕೃಷಿನ. ಹೈನೋದ್ಯಮನೂ ಅಷ್ಟೇ ನಾವು ಬಿಸ್ನೆಸ್ ದೃಷ್ಟಿಕೋನದಲ್ಲಿ ನೋಡಬೇಕು. ಏನು ಬಿಸ್ನೆಸ್ ದೃಷ್ಟಿಕೋನ ಅಂತಂದರೆ, ಉದ್ಯಮ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಅಥವಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ನಾನೇನು ಮಾಡ್ತೀನಿ ಅಂತಂದರೆ, ನನಗೊಂದು ಡೆಸಿಗ್ನೇಷನ್ ಕೊಟ್ಕೊಳ್ತೀನಿ. ನನ್ನ MD ಅಂತಲೋ CEO ಅಂತಲೋ ಏನೋ ಒಂದು ಕೊಟ್ಕೊಳ್ತೀನಿ. ನಾನು ತಿಂಗಳ ಸಂಬಳ ತೊಗೊತೀನಿ. ಜೊತೆಗೆ ವರ್ಷದ ಕೊನೆಯಲ್ಲಿ ಬರ್ತಕ್ಕಂಥ ಆದಾಯನೂ ಕೂಡ ನಾನು ತೊಗೊತೀನಿ. ಅಂದರೆ ನಿಮ್ಮ ಕೂಲಿನೂ ಸಿಕ್ಕಿ ಅದ್ರ ಮೇಲೆ ಲಾಭ ಸಿಕ್ಕಬೇಕು, ಅದು ಉದ್ಯಮ. ಬಟ್ ಇವತ್ತು ಹೈನುಗಾರಿಕೆ ಅಂತಂದ್ರೆ ಏನು? ನಾನು ಕೂಲಿ ಸಿಕ್ಕಿದ್ರೆ ಸಾಕು ಅಂತ ರೈತರು ಮಾಡ್ತಾ ಇದ್ದಾರೆ. 2 ಹಸು ಇದೆ ಸರ್, 3 ಹಸು ಇದೆ ಸರ್, ಏನು ಸಿಗುತ್ತಪ್ಪ, ತಿಂಗಳ ಒಂದು 15,000 ರೂಪಾಯಿ ದುಡಿತಾ ಇದ್ದೀನಿ ಅಂತ. ಆ 15,000 ರೂಪಾಯಿ ದುಡಿಯೋದಕ್ಕೆ ಹಸುಲಿ ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ. ಅವನು ಬೇರೆಯವ್ರ ಮನೆ ಕೂಲಿಗೆ ಹೋಗ್ಬಿಡ್ಬೋದು, ಹೌದೇ ಇಲ್ವ? ಹಸುಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಆ ಡಾಕ್ಟ್ರುಗಳು ನಿಮ್ಮನ್ನೆಲ್ಲ ಕಾಯ್ಬೇಕು ಅವ್ನು ಕೂತ್ಕೊಂಡು ಏನಾರು ಹುಷಾರಿಲ್ಲ ಅಂತಂತಂದರೆ, ಆಮೇಲೆ ಏನಾದರೂ ಅದು ಕರು ಹಾಕೋ ಸಂದರ್ಭದಲ್ಲಿ ಹಗಲು ರಾತ್ರಿ ಅವ್ನು ಕಾಯ್ತಾ ಕೂತ್ಕೋಬೇಕು, ಬೆಳಿಗ್ಗೆ 5:15ಗೆ ಹೇಳ್ಬೇಕು, ಆ ಕಷ್ಟ ಇಲ್ಲ. ಬೇರೆಯವ್ರ ಮನೆ ಕೂಲಿ ಕೊಟ್ಟೋಗ್ಬಿಡ್ಬೋದು. ಅದಕ್ಕೆ ನಾವು ಹೇಳೋದೇನೆಂದರೆ, ಉದ್ಯಮ ದೃಷ್ಟಿಯಿಂದ ನೋಡಿರಿ, ನೀವು ಕನಿಷ್ಠ 10 ಹಸು ಸಾಕ್ರಿ, ತಿಂಗಳಿಗೆ 50,000 ರೂಪಾಯಿ ಅದರಲ್ಲಿ ಬರೋ ಥರ ನೋಡ್ಕೊಳ್ರಿ. ನಿಮ್ಮ ಕೂಲಿನೂ ಕಳೆದು, ನಿಮ್ಮ ಲೇಬರ್ ಕಳೆದ್ಬಿಟ್ಟು ಹೆಂಗೆ 50,000 ರೂಪಾಯಿ ಬರುತ್ತೆ. ಇದನ್ನು ನಾವು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀವಿ ನಮ್ಮ ತರಬೇತಿಗಳಲ್ಲಿ. ನಿಮ್ಮದಕ್ಕೆ ಆಹಾರ ಯಾವ ರೀತಿ ಕೊಡಬೇಕು, ಆಹಾರ ಕೊಟ್ಟರೆ ಅದಕ್ಕೆ ಖರ್ಚು ಎಷ್ಟು ಬರುತ್ತೆ, ಎಲ್ಲೆಲ್ಲಿ ನೀವು ಖರ್ಚನ್ನು ಉಳಿತಾಯ ಮಾಡಬಹುದು, ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಆಮೇಲೆ ಒಂದು ದಿನಕ್ಕೆ ಲೇಬರ್ ಎಷ್ಟಾಗುತ್ತೆ ಒಂದು ಹಸುಗೆ, ಇದನ್ನೆಲ್ಲದನ್ನು ಕೂಡ ಲೆಕ್ಕ ಹಾಕ್ಬಿಟ್ಟು ನಿನಗೆ ಎಷ್ಟು ಬರುತ್ತೆ ಅದನ್ನು ನಾನು ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ, ಹೆಂಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ನಾವು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಲ್ಲಿಗೆ ನಿಮಗೆ ಏನಾಗುತ್ತೆ ಅಂತಂತಂದರೆ, ರೈತರಿಗೆ ಇಷ್ಟನ್ನೆಲ್ಲ ಒಂದೊಂದಾಗಿ ಮಾಡ್ಕೊಂಡು ಹೋದರೆ ಕೆಲವು ಟೈಮ್ ಚಾಲೆಂಜಸ್ ಇರುತ್ತೆ. ಸರ್ ನಾನು ಕೋಳಿ ಸಾಕಲ್ಲ, ಏನೋ ಸಮಸ್ಯೆ ಇದೆ, ಬೇಡ ನರ್ಸರಿ ಮಾಡು. ಇಲ್ಲ ನನ್ನ ಅದಕ್ಕೊಂದು ಕೃಷಿ ಹೊಂಡ ಇದೆ, ಮೀನು ಸಾಕು. ಇಲ್ಲ ನನಗೆ ರೇಷ್ಮೆಯಲ್ಲಿ ಅನುಭವ ಇದೆ, ರೇಷ್ಮೆ ಬೆಳಿ. ಇಲ್ಲ ಸರ್ ನನಗೆ ಫ್ಲವರ್ಗೆ ಒಳ್ಳೆ ಮಾರ್ಕೆಟ್ ಇದೆ, ಅದಕ್ಕೋಸ್ಕರ ನಾನು ಪುಷ್ಪ ಕೃಷಿ ಮಾಡ್ತೀನಿ, ಮಾಡು. ಇಲ್ಲೆಲ್ಲೋ ಬಂತು, ಅದನ್ನು ಸೇರಿಸ್ಕೋಬೋದು. ಸೊ ಅವನಿಗೆ ಯಾವುದನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು. ಅಂದರೆ ಕನಿಷ್ಠ 5-6 ಚಟುವಟಿಕೆಗಳಲ್ಲಿರಬೇಕು. ಇದ್ದಾಗ ಮಾತ್ರ ಅವಾಗ ಕೃಷಿಗೆ ಒಂದು ಆಕರ್ಷಣೆ ಬರುತ್ತೆ. ಯಾವಾಗ ಕೃಷಿಗೆ ಆಕರ್ಷಣೆ ಬರುತ್ತೆ, ಆವಾಗ ನಮ್ಮಲ್ಲಿ ಆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಕ್ಕಂಥ ಕೆಲಸನೂ ಆಗುತ್ತೆ. ಕೃಷಿ ಆಕರ್ಷಣೆಯನ್ನು ಕಳ್ಕೊಂಡ್ಬಿಟ್ಟಿದೆ ಇವಾಗ. ಯಾವುದೇ ರೀತಿಯಾದ ಆಕರ್ಷಣೆ ಇಲ್ಲ ಕೃಷಿನಲ್ಲಿ. ಯಾರು ಮಕ್ಕಳನ್ನ ತೋಟಕ್ಕೆ ಹೋಗುವಂತ ಕಳಿಸಿದ್ರೆ ಅಲ್ಲಿ ಏನಿದೆ ಅಂತ ಹೋಗ್ತಾರೆ ಅವರು. ಬರೀ ತೆಂಗಿನ ಮರಗಳು, ಬರೀ ಅಡಿಕೆ ಮರಗಳು, ಬೇರೆ ಒಂದು ಹಣ್ಣಿನ ಮರ ಇಲ್ಲ ಅಲ್ಲಿ, ಹೌದಾ ಇಲ್ವಾ? ಅದು ಆಕರ್ಷಣೆ ಇದ್ರೆ ಮಾತ್ರ. ನಾವೇ ಆಗಲಿ ಒಂದೇನೋ ಶಾಪಿಂಗ್ ಮಾಡಬೇಕು ಅಂದರೆ ಮಾಲ್ಗಳೇ ಹುಡ್ಕೊಂಡು ಹೋಗ್ತೀವಿ, ಯಾಕೆಂದ್ರೆ ಅದು ಅಟ್ರಾಕ್ಟ್ ಮಾಡುತ್ತೆ ನಮ್ಮನ್ನು. ಸೊ ಅದೇ ಥರ ಈ ಕೃಷಿ ರಂಗನೂ ಕೂಡ ಅಟ್ರಾಕ್ಟ್ ಮಾಡಬೇಕು ಯುವಕರನ್ನ. ಅವಾಗ ಮಾತ್ರ ಇದಕ್ಕೆ ಒಂದು ಗೌರವ ಬರುತ್ತೆ, ಒಂದು ಐಡೆಂಟಿಟಿ ಇರುತ್ತೆ. ಅದಾಗಬೇಕು ಅಂತಲೇ ಈ ನಿಟ್ಟಿನಲ್ಲಿ ಅಕ್ಷಯಕಲ್ಪ ಕೆಲಸ ಮಾಡ್ತಾ ಇದೆ. ಖಂಡಿತ ಒಂದು ಇಂಟಿಗ್ರೇಟೆಡ್ ಮಾಡೆಲ್ ಅಲ್ಲಿ ಒಬ್ಬ ಫಾರ್ಮರ್ ವರ್ಕ್ ಮಾಡಿದಾಗ ಮಾತ್ರ ಅವನಿಗೆ ಲಾಭ ತೆಗಿಯಕ್ಕೆ ಸಾಧ್ಯ. ಖಂಡಿತ. ಅದು ಬಿಟ್ಟು ಏನಾದರೂ ಅವನು ತನ್ನ ಹಳೆಯ ಪದ್ಧತಿನೇ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಹೌದು. ಆಮೇಲೆ ಬದಲಾಗಬೇಕು. ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವೆಲ್ಲ ಹೆಂಗೆ ವ್ಯವಸಾಯ ಮಾಡ್ತಾ ಇದೀವಪ್ಪ ಅಂತಂದರೆ, ನಮ್ಮಪ್ಪ ಹೆಂಗೆ ಮಾಡ್ಕೊಂಬರ್ತಿದ್ನೋ ಹಂಗೆ ಮಾಡ್ತಾ ಇದ್ದೀವಿ. ನಮ್ಮಪ್ಪ ಹೆಂಗೆ ಮಾಡ್ತಾ ಇದ್ದ, ನಮ್ಮ ತಾತ ಹೆಂಗೆ ಮಾಡ್ತಾ ಇದ್ನೋ ಹಂಗೆ ಮಾಡ್ಕೊಂಬಂದು. ನಾಳೆ ನಮ್ಮ ಮಕ್ಕಳೇನು ಮಾಡ್ತಾರೆ, ನನ್ನನ್ನೇ ಅನುಸರಿಸ್ತಾರೆ. ನಾನೇನು ಮಾಡ್ತೀನಿ, ಒಂದು ಹಬ್ಬ ಹರಿದಿನ ಏನೇ ಆಗಲಿ, ಹೌದೇ ನಮ್ಮ ಸಂಸ್ಕೃತಿನ ನಾವು ಅನುಸರಿಸಿದೆ ನಮ್ಮ ಹಿರಿಕರಿಂದ. ಸೊ ಕೃಷಿನೂ ಅಷ್ಟೇ ನಾವು ಅನುಸರಿಸ್ತೀವಿ. ಆದರೆ ನಾನು ಇವಾಗ ಬದಲಾಗ್ಬಿಟ್ರೆ ನೆಕ್ಸ್ಟ್ ನನ್ನ ಮಕ್ಕಳು ಬದಲಾಗ್ತಾರೆ. ನಮ್ಮಪ್ಪ ಹಾಲು ಕರಿಬೇಕಾದ್ರೆ ಏನೆಲ್ಲ ಕ್ರಮ ಅನುಸರಿಸ್ತಾ ಇದ್ದ, ನಾನು ಇದನ್ನು ಮಾಡಬೇಕು ಅಂತ ಅವ್ರಿಗೆ ಬಂದ್ಬಿಡುತ್ತೆ. ಹಸು ಸಾಕಬೇಕು ಅಂದರೆ ಏನೆಲ್ಲ ಕ್ರಮ ಅನುಸರಿಸ್ತಾ ಇದ್ದ, ವ್ಯವಸಾಯ ಮಾಡಬೇಕಾದ್ರೆ ತರಕಾರಿ ಬೆಳಿಬೇಕಾದ್ರೆ ಏನೆಲ್ಲ ಕ್ರಮ ಅನುಸರಿಸ್ತಾ ಇದ್ದ, ಕೋಳಿ ಸಾಕಬೇಕಾದ್ರೆ ಏನೆಲ್ಲ ಕ್ರಮ ಅನುಸರಿಸ್ತಾ ಇದ್ದ, ಯಾವ್ಯಾವ ರೀತಿ ಹಣನ ದುಡಿತಾ ಇದ್ದ ಅನ್ನೋದನ್ನು ನೋಡಿ ನಮ್ಮ ಮಕ್ಕಳು ಕಲಿತಾ ಹೋಗ್ತಾರೆ. ಯಾಕೆ ನಮ್ಗೆ ಯಾವುದೇ ಸ್ಕೂಲಲ್ಲಿ ಪಾಠ ಇಲ್ಲ. ಸೊ ನಾವೇ ಟೀಚರ್ಸು ನಮ್ಮ ಮಕ್ಕಳಿಗೆ. ಸೊ ಅದಕ್ಕೆ ನಾವು ಬದಲಾಗಬೇಕು. ಈ ಜನ್ರೇಷನ್ ಬದಲಾಯಿತು ಅಂತಂತಂದರೆ ನಮ್ಮ ಭಾರತೀಯ ಕೃಷಿಯನ್ನು ಎಲ್ಗೋ ತೊಗೊಂಡು ಹೋಗ್ಬೋದು. ಅವಾಗ ಇಲ್ಲ ಅಂತಂದರೆ ಬದಲಾವಣೆ ಸಾಧ್ಯ ಇಲ್ಲ. ಪ್ರೇಕ್ಷೆ ಬೇಡ, ನಿಂಗೆ ಲಕ್ಷಗಟ್ಟಲೆ ಉಳಿಯುತ್ತೆ ಅಂತ ಹೇಳಬಾರ್ದು, ವಾಸ್ತವ ಮಾತ್ರ ಮಾತಾಡಬೇಕು. ಕನಿಷ್ಠ ಅಂದರೂ ಕೂಡ 50,000 ರೂಪಾಯಿ, ಇದನ್ನು ಎಲ್ಲರೂ ಕೂಡ ಅನುಸರಿಸ್ಬಿಟ್ರೆ ಭಾರಿ ಒಳ್ಳೆ ಫಾರ್ಮುಲಾ ಇದು. ಒಬ್ಬ ವ್ಯಕ್ತಿ ಹಾಲಿನ ಉತ್ಪಾದನೆ ಕಮ್ಮಿ ಆದಂಗೆ ನಾವು ಪ್ರೋಟೀನ್ನ ಕಮ್ಮಿ ಮಾಡ್ತಾ ಬರ್ತೀವಿ. ಆವಾಗ ನಮ್ಮದು ಉತ್ಪಾದನೆ ವೆಚ್ಚ ಅದ್ರದ್ದು ಏನು ಕಾಸ್ಟ್ ಇದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ 319 ರೂಪಾಯಿ ಬೀಳುತ್ತೆ ಒಂದು ದಿನಕ್ಕೆ. ಇಂಟು 90 ದಿವಸ ಮಾಡಬೇಕು. ಯಾಕೆಂದರೆ 11ರಿಂದ 100 ದಿವಸ ತನಕ ಟೋಟಲ್ ಮಾಡಿದ್ರೆ ಒಂದು ಲ್ಯಾಕ್ಟೇಷನಲ್ಲಿ ಕನಿಷ್ಠ ಇದು 5,140 ಲೀಟ್ರು. ಸರಾಸರಿ 37. ಆಕ್ಚುಲಿ ಅಕ್ಷಯಕಲ್ಪದಲ್ಲಿ 38 ರೂಪಾಯಿ ಇದೆ ಸರಾಸರಿ ರೇಟು. ನಾವು 37 ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ 1,90,180 ರೂಪಾಯಿ ದುಡ್ಡಾಯಿತು ಒಟ್ಟು ನಮ್ಮ ಆದಾಯ. ಇದನ್ನು ನಾವು ಬಂದಿರತಕ್ಕಂಥ ಖರ್ಚನ್ನ ಕಳೆದ್ರೆ 71,995 ರೂಪಾಯಿ ಆಗುತ್ತೆ. ಅಂತ ಮಾಡಿದ್ರೆ 59,990 ರೂಪಾಯಿ. ಬಟ್ ನಾನು ಹೇಳಿದಷ್ಟು ಒಬ್ಬ ವ್ಯಕ್ತಿ 4 ಗಂಟೆ ಕೆಲಸ ಮಾಡಿದ್ರೆ 10 ಹಸು ಸಾಕಿದ್ರೆ 50,000 ರೂಪಾಯಿ ಅಂತ ಸಿಗ್ತಾ ಇರೋದು 59,000 ರೂಪಾಯಿ. ಇನ್ನೂ 9,990 ರೂಪಾಯಿ. 10,000 ರೂಪಾಯಿ ನೀವು ಕಳೆದ್ರೂ ಕೂಡ 50,000 ರೂಪಾಯಿ ಮಿನಿಮಮ್ ಉಳಿಯುತ್ತೆ ರೈತನಿಗೆ. ಖಂಡಿತ.